ರಾಣಿ, ಈ ಡ್ರೆಸ್ ಚಂದ ಐತಿ ನೋಡ್ ತಗೋ. ಮಾಮ ಇದು ಸ್ಲೀವ್ಲೆಸ್ ಐತಿ. ಅಪ್ಪ ಅವ್ವ ಬೈತಾರ ಈ ಥರ ಬಟ್ಟೆ ಹಾಕೊಂಡ್ರ. ರಾಣಿ, ಇನ್ನು ಯಾವ ಜಮಾನದಾಗ ಅದಿರಿ? ಈಗ ಎಲ್ಲರೂ ಹಾಕೊಂತಾರ, ಕಾಮನ್ ಅದ. ನೀನು ಇಲ್ಲ ಮಾಮ, ಅಪ್ಪ ಅವ್ವ ಇಷ್ಟಪಡಲ್ಲ ಅಂದ್ರೆ ನನಗೂ ಇಷ್ಟ ಆಗಲ್ಲ ಈ ಥರ ಬಟ್ಟೆ ಹಾಕೊಳಕ. ನಾನು ನಿನ್ನ ಗಂಡ ಆಗವ, ನಾ ಹೇಳ್ತೀನಿ ತಗೋ. ಮನ್ಯಾಗ ಯಾರು ಏನಾರ ನಾ ಹೇಳ್ತೀನಿ ತಗೋ. ಇದು ಚಂದ ಭಾಳ ಐತಿ ತಗೋ. ಬೇಡ ಅನ್ಸುತ್ತೆ. ನೋಡು, ಇದು ನಿನಗೆ ಚಂದ ಕಾಣ್ತತಿ, ತೊಗೊಂಡ್ರೆ ತಗೋ ಆಯ್ತಾ. ಮತ್ತೆ ಬೇರೆ ಬಟ್ಟೆ ನೋಡಿ ಹೋಗು, ನಾ ಇದನ್ನ ಪ್ಯಾಕ್ ಮಾಡ್ಸ್ಕೊಂಡು ಬರ್ತೀನಿ. ಎಲ್ಲ ಬಿಲ್ ಎಲ್ಲ ಕೆಳಗಡೆ ಕೌಂಟರ್ನ್ಯಾಗ ಬಿಲ್ ಮಾಡ್ಸೋದಂತ. ನೀ ಹೋಗು. ಅಲ್ಲಿ ಇನ್ನೊಂದು ಫ್ಲೋರ್ನಾಗ ಸ್ಯಾರಿ ಅದಾವು, ತಗೋ ಹೋಗು. ಓಕೆ ಮಾಮ, ಬರೀ ನನಗೆ ಬಟ್ಟೆ ತಗೋತಾ ಇದೀಯಾ? ನಿನಗೇನು ಬೇಡವಾ? ನನಗೆ ತಗೋತೀನಿ, ಮೊದಲು ನೀ ತಗೋ. ನಾ ಏನು ಅನ್ಕೊಂಡಿದ್ನಲ್ಲಪ್ಪ, ಇವ ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ನನ್ನ ಜೊತೆ ಚಂದಾಗೆ ಇರ್ತಾನಂತ ಅನಿಸ್ತೈತೆ ನಂಗೆ. ಸಾಕು, ಲೈಫ್ ಲಾಂಗ್ ನಾನು ಅರ್ಥ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು ನನಗೆ. ಹೆಂಗಾರ ಮಾಡಿ ಬಿಲ್ಲು ಈಕಿನೇ ಕೊಡ್ಬೇಕು, ಹಂಗತಿ ಮಾಡ್ತೀನಿ. ಈಕಿಗೆ ನೇರವಾಗಿ ಹೋದ್ರೆ ಆಗಂಗಿಲ್ಲ, ಈಕಿಗೆ ಅಡ್ಡ ದಾರಿ ಹಿಡ್ದ ಹೋಗ್ಬೇಕು. ಈಕಿ ತಾನಾಗ್ಲಿ ರೊಕ್ಕ ಕೊಡ್ಬೇಕು, ಹಂಗತಿ ಮಾಡ್ತೀನಿ. ನಾನು ಯಾಕೆ ಈಕಿಗೆ ಇಷ್ಟೊಂದು ಖರ್ಚು ಮಾಡ್ಬೇಕು? ಇಷ್ಟುಕೊಂಡು ದುಡಿತಾಳ, ನಾನು ಈಕಿಗೆ ಬಟ್ಟೆ ಕೊಡ್ಸದ? ನನಗೆ ನೀ ಕೊಡಿಸಿ ಕರ್ಕೊಂಡು ಅಡ್ಡಾಡ್ಬೇಕು, ಹಂಗತಿ ಮಾಡ್ತೀನಿ ಬಾ. ನಾ ಲೇ ರಾಣಿ, ನೀ ಸೇರಂದ್ರೆ ನಾ ಸವಾ ಸೇರು. ನಿನ್ನ ಲಗ್ನ ಆಗೋದ ಎದಕ್ಕಾಗಿನ ನಾನು? ಏನೋ ನಿಂದು ಯೂಟ್ಯೂಬಿಂದ ಸಿಕ್ಕಾಪಟ್ಟಿ ದುಡ್ಡು ಬರ್ತೈತಿ, ಏನೋ ಒಂದು ಆಗುತ್ತಲ್ಲಪ್ಪ ಅನ್ನೋದಕ್ಕೆ ಮದುವೆ ಆಗೀನಿ. ನನ್ನ ಸ್ಯಾಲ್ರಿ ಒಳಗೆ ನಿನಗನ ಒಂದು ತುಂಡು ಬಟ್ಟೆ ಕೊಡ್ಸಲ್ಲ. ನಿನ್ನ ಖರ್ಚು ನೀನೇ ನೋಡ್ಕೋಬೇಕು, ಹಂಗತಿ ಮಾಡ್ತೀನಿ ನಾ. ಆದ್ರೆ ಯಾವತ್ತೂ ನಿನಗೆ ಹಂಗತಿ ಅನ್ನಿಸ್ಬಾರ್ದ, ಹಂಗತಿ ಮಾಡ್ತೀನಿ. ಮಾಮ, ನಾನು ಎಲ್ಲ ಬಟ್ಟೆ ತೊಗೊಳೋದಾಯ್ತು. ನೀನು ಡ್ರೆಸ್ ಎಲ್ಲ ತೊಗೊಂಡೆಲ್ಲ? ಹಾಂ, ತೊಗೊಂಡೆ. ಅದೇ ಅಲ್ಲಿ ಬಿಲ್ ಕೌಂಟರ್ನಾಗ ಎಲ್ಲ ಕೊಟ್ಟೈತಿ, ಬಿಲ್ ಹಾಕ್ತಾ ಇದ್ದಾರ. ಹಾಂ, ಓಕೆ ಮಾಮ. ಅಲ್ಲ, ನೀನು ವಿಡಿಯೋ ಮಾಡ್ಕೋಬೇಕಲ್ಲ, ಪ್ರತಿಯೊಂದನ್ನು ವಿಡಿಯೋ ಮಾಡ್ಕೊತಿದ್ದಿ. ಹಿಂಗೆ ಹೊರಗೆ ಬಂದೀವಿ ನಾವು ನಮ್ಮ ಹುಡುಗಿ ಜೊತೆ ಅಂಥೇಳಿ ವಿಡಿಯೋ ಮಾಡಬೇಕಿಲ್ಲ? ನೀ ಏನು ಅನ್ಕೊಂತೀಯ ಅಂಥೇಳಿ ನಾನು ವಿಡಿಯೋ ಮಾಡಲಿಲ್ಲ. ನೋಡು, ನೀನು ವಿಡಿಯೋ ಮಾಡೋದಕ್ಕೆ ನನ್ನ ಸಪೋರ್ಟ್ ಯಾವಾಗಲೂ ಐತಿ. ನೀನು ಲಾಗ್ ಮಾಡಿ ಹಾಕು, ನನ್ನ ಸಪೋರ್ಟ್ ನಿನ್ಗೆ ಯಾವಾಗಲೂ ಇರ್ತೈತಿ. ನನಗೇನು ಅಭ್ಯಂತರ ಇಲ್ಲ. ನೋಡು, ಹೆಣ್ಮಕ್ಳು ಸ್ವತಂತ್ರವಾಗಿರ್ಬೇಕು, ನಮ್ಗೆ ಅದೇ ಇಷ್ಟ. ಅಂಥ ಹಳ್ಳ್ಯಾಗ ನೀನು ಭಾಳ ಸಾಲಿನಾರ ಕಲೀಲಿಲ್ಲ, ಆದ್ರೂ SLC ಕಲ್ತಿ, ಆದ್ರೂ ನೀನು ಇಷ್ಟೆಲ್ಲ ಮಾಡಿಬಿಟ್ಟೆಲ್ಲ. ನಂಗೆ ಅದಕ್ಕೆ ಭಾಳ ಹೆಮ್ಮೆ ಆತ. ಅದಕ್ಕೆ ನಮ್ಮವ್ವ ಅವ್ರು ವರದಕ್ಷಿಣೆ ಕೊಡ್ತಾರ, ಅವ್ರನ್ನಾಗ ಇವ್ರನ್ನಾಗ ಅಂತೇಳಿ ಅಂತ ಅಂದ್ಲು. ಆದ್ರೆ ನಮ್ಮವ್ವ ಹೇಳಿದ್ ನಾನು ರಾಣಿನ ಬಿಟ್ಟು ಯಾರನ್ನೂ ಮದುವೆ ಆಗಂಗಿಲ್ಲ ಅಂಥೇಳಿ. ನನಗೆ ನಿನ್ನಲ್ಲಿರೋ ಧೈರ್ಯ, ಆ ಛಲ ನೋಡೇ ಭಾಳ ಇಷ್ಟ ಆಗಿಬಿಟ್ಟು ನೀನು. ಭಾಳ ಖುಷಿ ಆಗುತ್ತೆ ನನಗೆ ನೀನು ನೋಡಿದ್ರೆ, ಭಾಳ ಹೆಮ್ಮೆ ಆಗುತ್ತೆ. ನಮ್ಮ ಮದುವೆ ಆಗಿಂದನೂ ಹಿಂಗೆ ಸಪೋರ್ಟ್ ಇರ್ತೈತಿ, ನನ್ನ ಸಪೋರ್ಟ್ ನಿನಗೆ. ಥ್ಯಾಂಕ್ ಯು ಸೋ ಮಚ್ ಮಾಮ. ಸರ್, ಬಿಲ್ ಪೇ ಮಾಡಬೇಕಿತ್ತು. ಹಾಂ, ಮಾಡ್ತೀನಿ. ಅಯ್ಯೋ ದೇವ್ರಿ, ಅಯ್ಯೋ ಬರೀ ಹಿಂಗೆ ಮಾಡ್ತೀನಿ ನೋಡ್ ನಾ. ಯಾಕೆ ಮಾಮ, ಏನಾಯ್ತು? ದಾಳಿ ಹೊಡಿಸ್ಲಿ, ನನ್ನ ತಲೆಗೆ ಏನಾಗಿರ್ಬೇಕು? ನೀನು ಕರ್ಕೊಂಡು ಹೋಗ್ತೀನಿ ಅನ್ನೋ ಖುಷಿಯಾಗ ಪರ್ಸ ಅಲ್ಲೇ ಮನೆ ಬಿಟ್ಟು ಬಂದು ನೋಡು. ಪರವಾಗಿಲ್ಲ ಬಿಡು, ಗೂಗಲ್ ಪೇ ಫೋನ್ ಪೇ ಇರುತ್ತಲ್ಲ. ನಂದು ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗಲೂ ಲೋ ಆಗಿರ್ತೈತಿ. ಯಾಕಂದ್ರೆ ಸುಮ್ಮನೆ ಫಾಲ್ತು ಅವು ಇವು ರೊಕ್ಕ ಕಟ್ಟಾಗಿಬಿಡ್ತಾವೆ ನಮ್ಮ. ಹಿಂಗಾಗಿ ಪೇಮೆಂಟ್ ಆದ ತಕ್ಷಣ ನಾನು ದುಡ್ಡೆಲ್ಲ ಡ್ರಾ ಮಾಡ್ಕೊಂಬಿಟ್ಟಿರ್ತೀನಿ. ಸುಮ್ಮನೆ ಏನೋ 1,000 ರೂಪಾಯಿ ಅಟ್ಟ ಇಟ್ಟಿರ್ತೀನಿ ನೋಡಿ ನಾ ಬ್ಯಾಲೆನ್ಸ್. ಯಾವಾಗ್ಲೂ ಕ್ಯಾಶೇನ ನನ್ನ ಕಡೆ, ನಾ ಕ್ಯಾಶ್ ಇಟ್ಕೊಂಡು ಅಡ್ಡಿರ್ತೀನಿ. ಎಂಥದ್ದಾಯ್ತಿದು, ಏನು ಮಾಡಲಿ ನೋಡು. ಫಸ್ಟ್ನೇ ಸಲ ನಿನ್ನ ಹೊರಗೆ ಕರ್ಕೊಂಬಂದಿನಿ. ಏನಿರು ನನ್ನ ತಲೆಗೆ ಏನಂತ, ಅಯ್ಯೋ ಏನಂತ ಹೇಳ್ಬೇಕು ನಾನು. ಪರವಾಗಿಲ್ಲ ಬಿಡು ಮಾಮ, ನಾನೇ ಪೇ ಮಾಡ್ತೀನಿ ಅಂತ. ನೀನು ಬೇಕಂತ ಬಿಟ್ಟು ಬಂದಿಯಾ ಪರ್ಸ್ನ? ಇರಲಿ ಬಿಡು, ನಾನೇ ಪೇ ಮಾಡ್ತೀನಿ. ನಾನು ನಿನ್ನ ಹೊರಗೆ ಅಡ್ಡಾಡಕ್ಕೆ ಕರ್ಕೊಂಬಂದಿನಿ, ನಾನು ನಿನಗೆ ಬಟ್ಟೆ ಕೊಡಿಸ್ತೀನಿ ಅಂತ ಕರ್ಕೊಂಬಂದಿನಿ. ನಿನ್ನ ಬಟ್ಟೆನ ನೀನೇ ತೊಗೊಂಡೋಂಗಾತಲ್ಲ ನಿನ್ನ ದುಡ್ನ್ಯಾಗ. ಅದು ಸರಿ ಇರಂಗಿಲ್ಲ, ಬೇಡ. ಹೋಲ್ ಬಿಡು ಮಾಮ, ಏನು ತಪ್ಪಾಯ್ತು? ನಾ ಬೇರೆನಾ ನೀ ಬೇರೆನಾ? ಯಾರು ದುಡ್ಡು ಕೊಟ್ರಿ ಏನು ಬೇಕಂತ ಮಾಡಿಯಾ? ಇಲ್ಲ ತಾನೇ, ಏನೋ ಮರೆತು ಮನೆಯಾಗ ಬಿಟ್ಟು ಬಂದಿ ಪರ್ಸ್, ಅಷ್ಟೇ ಅಲ್ಲ. ಆದ್ರೂ ನನಗೆ ಭಾಳ ಬೇಜಾರಾಗ್ಬಿಡ್ತು, ನಿನ್ನ ಕೈಲಿ ರೊಕ್ಕ ಕೊಡಿಸೋ ಹಂಗೆ ಆತಲ್ಲಪ್ಪ. ಅದನ್ನೇನು ತಲೆ ಹೆಚ್ಚಿಕೊಬೇಡ ಮಾಮ, ನಾನು ಪೇ ಮಾಡಿಬಿಡ್ತೀನಿ. ಓಕೆ? ಹಾಂ, ನಾ ಇಲ್ಲೇ ವೇಟ್ ಮಾಡ್ತಿರ್ತೀನಿ, ಹೋಗು ಬಿಲ್ ಪೇ ಮಾಡ್ಬಾ. ನೋಡ್ಲಿ ರಾಣಿ, ನೀನು ಹೆಂಗೆ ಬಗ್ಗಿಸ್ಬೇಕು ಅನ್ನೋದು ಗೊತ್ತೈತೆ ನನಗೆ. ಇನ್ನು ಮ್ಯಾಗಿದ್ದು ಹಿಂಗೆ ನೋಡು, ಮದುವೆ ಆಗಿಂದನು ಹಿಂಗೆ. ನೀನಾಗಲೇ ರೊಕ್ಕ ಕೊಡ್ಬೇಕು, ನಾನಾಗಲೇ ಯಾವತ್ತೂ ಕೊಡೋಂಗಿಲ್ಲ. ನಿನ್ನ ಕೈಲೇ ಎಲ್ಲ ಕೊಡಿಸ್ಕೊತ ಹೋಗ್ತೀನಿ. ನಮ್ಮವನ ಮುಂದೆ 1 ರೂಪಾಯಿ ಕೊಡೋಂಗಿಲ್ಲ ನಾನು. ಎಲ್ಲ ದುಡ್ದಿದ್ದು ತವ್ರ ಮನೆಗೆ ಕೊಡ್ತೀನಿ ಅಂದೆಲ್ಲ. ಕೊಡು ನೋಡೋಣಂತ ಹೆಂಗೆ ಕೊಡ್ತೀಯಂತೆ. ಓಕೆ, ಹೋಗೋಣ ಮಾಮ? ಬಾ ಹೋಗೋಣ. ಅಲ್ಲ, ನನ್ನ ಪ್ಯಾಂಟು ಶರ್ಟ್ ಸೇರಿಸಿ ಬಿಲ್ ಹಾಕಿಸ್ಬಿಟ್ಟೆನಾ?
ಅವ್ನು ತೆಗಿಸ್ಬಿಡ್ಬೇಕಿತ್ತು. ಆಗಿಲ್ಲ ಹೇಳಕ್ಕೆ ನೆನ್ಪು ಹರ್ಬಿಟ್ಟೆ ತಾಯಿಲ್ಲ ಅವ್ನ ನಾ ತೊಗೊಂಡಿದ್ದು ಪ್ಯಾಂಟ್ ಶರ್ಟ್ ಅವ್ನು ತೆಗಿಸ್ಬಿಡ್ತೀನಂತ. ಮಾಮ ನೀ ಯಾಕೆ ಬಡಿ ಮಾಡ್ಕೋತಿ? ಯಾಕ ನಾನು ನಿನಗೆ ಬಟ್ಟೆ ಕೊಡಿಸ್ಬಾರ್ದೇನೆ? ನಡಿ, ಅದಕ್ಕೇನಾಗಲ್ಲ. ಈಗ ಅವ್ನು ತೆಗಿಸ್ತಾನಂತ. ಎಲ್ಲ ಬಿಲ್ ಪೇ ಮಾಡೀನಿ ಬಾ. ಆದ್ರೂ ನನ್ಗೆ ಯಾಕೋ ಮನಸ್ಸು ಒಪ್ಪವಲ್ದ ರಾಣಿ. ಮನೆಗೆ ಹೋಗಿಂದ ರೊಕ್ಕ ಕೊಟ್ಟ ಕೊಡ್ತೀನಿ ನಿನಗೆ. ಯೋ ಮಾಮ, ನಡಿ ಹೋಗೋಣ. ಬರೀ ಆಗಿಲಿಂದ ಬರೀ ರೊಕ್ಕದ ಮಾತಾಡ್ತೀಯಲ್ಲ. ಆಮೇಲೆ ಕೊಡಕ್ಕೆ ಬರ್ತೈತಿ. ನಡಿ. ಒಂದು 3-4 ಡ್ರೆಸ್ ತೊಗೊಂಡಿ. ಅಲ್ಲ, ನಿನಗೆ ಬುದ್ಧಿಗಿದ್ದೈತೇನು? ಈಗ ಲಗ್ನಕ್ಕಿಂತ ಮುಂಚೆನ ಇಟ್ಟಕೊಂಡ ಅರಿವಿ ಕೊಡಿಸಿದಿ, ನೀ ಇಟ್ಟಕೊಂಡ ಅರಿವಿ ತಗೊಂಡಿ. ಅಲ್ಲ, ಹಿಂಗತಿ ಆದ್ರೆ ಹ್ಯಾಂಗ? ಆಕಿ ರೊಕ್ಕ ಖರ್ಚು ಮಾಡ್ಕೊಂಬ ಅಂದ್ರೆ ಇವ ತನ್ನ ಜೇಬ್ ಖಾಲಿ ಮಾಡ್ಕೊಂಡು ಮನಿ ಬಂದ ನೀವ. ಬೇ ತಡಿ. ಇವೆಲ್ಲ ಅರಿವಿ ತಗೊಂಡಿರೋದು ರಾಣಿ ರೊಕ್ಕದಾಗ. ಏನ್ ಹೇಳಕತ್ತಿ ನೀನು? ಹೌದ್ ಬೇವ, ಇಷ್ಟು ಮಾಡಿದ್ ನೋಡ್ಬಿ. ಶಬ್ಬಾಷ್ ನನ್ನ ಮಗನೇ. ಅಲ್ಲ, 10 ರೂಪಾಯಿ ಬಿಚ್ಚಕ ನಾಯಕ್ ಅಂತಿದ್ಲು. ಆಕಿ ಕೈಲಿಂದ ರೊಕ್ಕ ಬಿಚ್ಚಿಸಿ ಮತ್ತ ಆಕಿ ಕೈಲಿಂದ ಬಟ್ಟಿ ಕೊಡ್ಸ್ಕೊಂಬಂದಿಲ್ಲ. ಇವತ್ತೇನ್ ಹೊರ ಕರ್ಕೊಂಡು ಹೋಗಿದ್ನಲ್ಲ, 1 ರೂಪಾಯಿ ನಾ ಖರ್ಚು ಮಾಡಿಲ್ಲ ನೋಡ್ಬಿ. ಎಲ್ಲಾನು ರಾಣಿ ಕೈಲೇ ಮಾಡ್ತೀನಿ ನಾನು. ಹಿಂಗ ಮಾಡ್ಬೇಕು ನೋಡಿ ಈಕಿಗೆ. ಅಲ್ಲ, ನಾ ಏನೋ ರೊಕ್ಕ ಕೊಡ್ತಾಳ ಅಂದ್ರ ನಾ 1 ರೂಪಾಯಿ ಕೊಡಂಗಿಲ್ಲ ಅಂತ ಹೇಳ್ತಾ. ನೀ ಸುಮ್ಮಿರ್ಬೇ, ನಾನ್ ನಿನ್ನ ಮಗ ಅದೀನಿ. ನನಗೆ ಹೆಂಗ ರೊಕ್ಕ ಬಿಚ್ಚಿಸ್ಬೇಕು ಅನ್ನೋದು ನಂಗೆ ಗೊತ್ತೈತಿ. ನೋಡ್ ಮಗನ, ಹಿಂಗ ನಾಟಕ ಮಾಡಿ ರೊಕ್ಕ ಹುಚ್ಚಿಸ್ಕೊ. ಲಗ್ನ ಆದದ ತಡ ನೋಡಕಂತಿ ಹೆಂಗ ನಾಟಕ ಆಡ್ತೀನಿ. ತಾನ ಕಣ್ಣು ಮುಚ್ಕೊಂಡ್ ರೊಕ್ಕ ಕೊಡ್ಬೇಕು, ಹಂಗತಿ ಮಾಡ್ತೀನಿ ನೋಡಕಂತಿ. ಬೇ ಸುಮ್ಮಿರ, ರಾಣಿ ಬಂದ್ಲು. ಯವ್ವ, ನಾನು ನನ್ನ ಪರ್ಸು ಮನ್ಯಾಗ ಬಿಟ್ಟು ಹೋಗ್ಬಿಟ್ಟಿದ್ನಿ ಬೇ. ಯವ್ವ ಪಾಪ ರಾಣಿ ಕೈಲಿ ಅಲ್ಲಿ ಬಿಲ್ ಕಟ್ಸುವಂಗ ಆತ್ ಬಿಡ್ಬಿ. ಯವ್ವ, ನಾನು ಒಂಥರ ಮುಜುಗರ ಆಗ್ಬಿಡ್ತು. ಪಾಪ ನಾನು ಆಕಿನ ಹೊರಗೆ ಕರ್ಕೊಂಡು ಹೋಗಿ ನಾನು ಖರ್ಚು ಮಾಡ್ಬೇಕು, ಇನ್ನು ಆಕಿ ಕೈಲಿ ಖರ್ಚು ಮಾಡಿಸ್ಬೇಕು. ನನ್ಗೊಂಥರ ಆತವ ಯವ್ವ. ಇರ್ಲಿ ಬಿಡು, ಏನ್ ಬೇಕಂತ ಮಾಡಿ ಏನು, ಏನ್ ಬೇಕಂತ ನೆನಪಾರಿ ಹೋಗಿ ಪರ್ಸ್ನ ಏನ ಹಂಗತಿ ಹಾಕಿರ್ತತ್ ಒಮ್ಮೆ. ನಾನು 10,000 ರೂಪಾಯಿ ಕೊಟ್ಟಿದ್ನಲ್ಲ ನಿನ್ ಕೈಯಾಗ, ಅವ್ನು ಕೊಡು. ಆಕಿ ರಾಣಿಗೆ ಬಟ್ಟೆ ಕೊಡ್ಬೇಕು ನಾನು. ಗತಿ ಗಂಗವನ್ ಸೇರ್ತೇಪ. ನಾ ಎಲ್ಲ ರೊಕ್ಕ ಖರ್ಚು ಮಾಡ್ಬಿಟ್ಟಿನ ಅವನ್ನ. ಈಗ ನನ್ನ ಹತ್ರ ಇರೋದು 2,000 ರೂಪಾಯಿ. ಯವ್ವ, ನೀನು ಬುದ್ಧಿ ಇಲ್ಲನ? ಅಲ್ವೇ ಅಷ್ಟೊಂದು ರೊಕ್ಕ ಏನ್ ಮಾಡಿದಿ? ಅಯ್ಯ, ಮತ್ತೆ ನಿನ್ನ ನಿಶ್ಚಿತಾರ್ಥಕ್ಕೆ ಅದಕ್ಕೆ ಇದಕ್ಕೆ ಖರ್ಚು ಮಾಡಿದ್ನಪ್ಪ. ನಿನ್ನ ಪರ್ಸ್ನಾಗಿದ್ವಾ ತಗೊಂಡ್ಯಾ, ಮತ್ತೆ ಖರ್ಚು ಮಾಡಿದ್ನ್ಯಾ. ಮತ್ತೆ ಅಲ್ಲೊಂದು ಚೀಟಿ ಕಟ್ಟೋದಿತ್ತು, ಅದು ಕಟ್ಟಿದ್ನಪ್ಪ. ಬರೀ ಹಿಂಗ ಮಾಡ್ತೀನಿ ನೋಡ್ಬಿ ಯವ್ವ ನೀನು. ನಾನು ನಿನ್ನ ಕೈಯಾಗ ರೊಕ್ಕ ಕೊಡಬಾರ್ದಿತ್ತು. ಈಗ ರಾಣಿಗೆ ನಾ ಏನಂತ ಹೇಳಿ ಹೆಂಗ್ ರೊಕ್ಕ ತೋರಿಸ್ಲಿ? ರೊಕ್ಕ ಕೊಡ್ತೀನಿ ಅಂತ ಏನಿ ಏನ್ ಬೇಯವ್ವ ನೀನು? ನಾ ಏನ್ ಬೇಕಂತ ಮಾಡಿನಪ್ಪ? ಏನು ನಿನ್ನ ಲಗ್ನ ಹೋಗಿದಾಳ, ಮತ್ತೆ ಇನ್ನೇನ್ ಮಾಡೋದು? ಆದ್ರೂ ನನ್ಗೆ ಅಸಹ್ಯ ಬೇ. ಬರೀ ಹಿಂಗ ಮಾಡ್ತೀನಿ ನೀನು. ನಾನು ಎಲ್ಲಾರ ಸಾಲ ತೆಗೆದಾದ್ರೂ ರಾಣಿ ರೊಕ್ಕ ಕೊಡ್ತೀನಿ. ಇದೇನಪ್ಪ ಬಾಯಿ ಬಂದಂಗ ಬೈತಿಯಲ್ಲ. ನಾ ಏನೋ ನಂದು ಖರ್ಚಿಗೆ ಹಾಕೊಂಡಿನಿ, ಎಲ್ಲ ನಿಂದಕ್ಕೆ ಖರ್ಚು ಮಾಡೀನಿ. ಮಾಮ, ಅತ್ತಿ ಕುಡಿ ಎದಕ್ಕೆ ಜಗಳ ಮಾಡಕತ್ತಿ? ಹೋಗ್ಲಿ ಬಿಡು. ನೋಡ ಇವ ರಾಣಿ ಆಗಿಲಿಂದ ಜಗಳ ತಕೊಂಡ್ ನಾನು 10,000 ರೂಪಾಯಿ ನಾ ಏನು ಅವನೇನು ನುಂಗಿ ನೀರು ಕುಡ್ದಿಲ್ಲಿವ. ಪರ್ಸ್ನ್ಯಾಗ ಅವು ಭಾಳ ಅಕ್ಕವಂತೆ ನನ್ನ ಕೈಯಾಗ ಕೊಟ್ಟಿದ್ನವ. ಮತ್ತು ಈಗ ಅದಕ್ಕೆ ಇದಕ್ಕೆ ಖರ್ಚಿಗೆ ಅವು ಕಂದಾಯ್ಕಂತೆ ಮಾಡಿಟ್ನಿವ. ನಾನು ನಿಮ್ಗೆ ಖರ್ಚಾಗ್ಯಾವು. ಸೀರೆ ಪಾರಿ ತೊಗೊಳೋದನ್ನು, ದಂಡಿ ಪಂಡಿ ತೊಗೊಳೋದೊಂದು ಅದೆಲ್ಲ ಮಾಡಿದ್ನಿವ. ಒಂದು ಚೀಟಿ ಒಂದು ಹಾಕಿಬಿಟ್ಟಿನ, ದಾಳಿ ಹೊಡಿಸ್ಲಿ. ಅಲ್ಲಿ ಇಟ್ಟು ಕಟ್ಟಿಬಿಟ್ಟೆ. ಈಗ ನೋಡುವ ನಿಮ್ಮ ಮಾಮ ನನಗೆ ಬಾಯಿ ಬಂದಂಗೆ ಬೈಯಾಕತ್ತಾನ. ನಿನಗೇನ ರೊಕ್ಕ ಕೊಡ್ಬೇಕಂತ ಬೈಯಾಕತ್ತಾನ ನೋಡು. ಈಗ ಎಲ್ಲಾರ ಸಾಲ ತೆಗಿಸ್ಕೊಡ್ಬೇಕಂತ ನಿಂತಾನ ನೋಡು. ನಾನು ಅದಕ್ಕೆ ಅನ್ನಕತ್ತಿದ್ದೆ, ಆಕೆನ ಯಾರು ಹೊರಗ್ನಾಕೆನ ಮುಂದೆ ನಿನ್ನ ಲಗ್ನ ಆಗಕ್ಕೆ ಹೋಗಿ ಬಿಡೆಯಪ್ಪ ಅಂದ್ರೆ ನನಗೆ ಮರ್ಯಾದೆ ಹೋಗುತ್ತಾ ಹಂಗೆ ಹಿಂಗಂತೆ. ಈಗ ಗೊಳಾಸ್ ಬಾಡಿಗೆ ಆಯ್ತಾನ ನೋಡ್ರಿ ರಾಣಿ. ಅಲ್ಲ, ನೀನಾರ ರೊಕ್ಕ ಕೊಟ್ರ ಇಸ್ಕೊಂತೀಯ? ಹೇಳಿ ನೋಡುನು. ಅದೇವ್ವ, ನಮ್ಮವ್ ಮಾತ್ರ ಭಾರಿ ಪಕ್ಕದ ತಲಿ ಅಂದ್ರೆ ನಮ್ಮವ್ ತಲಿ. ಅಲ್ಲ, ಅವನ ಕೈ ನೀ ರೊಕ್ಕ ಇಸ್ಕೊಂತಿದ್ಯಾ? ಅವ ಕೊಟ್ರ ಈಗ ಸಾಲ ಮಾಡಿ ರೊಕ್ಕ ಕೊಡಕೊಂಟಾನ ನೋಡಿ ನಿನಗೆ. ನೀನಾರ ಹೇಳು. ಅಯ್ಯೋ, ಇರ್ಲಿ ಬಿಡು ಮಾವ. ಏನು ನಿನ್ನ ನಡುವೆ ಏನದು ರೊಕ್ಕದ ವ್ಯವಹಾರ? ಹೋಲ್ ಬಿಡು, ಏನು ಬೇಕಂತ ಆಗಿಲ್ಲಲ್ಲ. ಏನೋ ಬಾಯ್ ಮಿಸ್ಟೇಕ್ ಹಿಂಗೆಲ್ಲ ಆಗೈತಿ. ಹೋಲ್ ಬಿಡು, ಯಾರು ಕೊಟ್ರಿ ಏನು? ಆದ್ರೂ ಇದೆಲ್ಲ ಸರಿ ಇಲ್ಲ ರಾಣಿ. ನಾನು ಮೊದಲೇ ಸಲ ನೀನು ಹೊರ ಕರ್ಕೊಂಡು ಹೋಗಿ ನಿನ್ನ ಕೈಲಿ ಎಲ್ಲ ಖರ್ಚು ಮಾಡಿಸ್ಕೊಂಡ್ ಬಂದೆ. ಇಲ್ಲ, ನಾ ನಮ್ಮ ಫ್ರೆಂಡ್ಸ್ ಹತ್ರ ಸಾಲ ಇಸ್ಕೊತೀನಿ. ನಾವು ಏನ್ ಹೇಳೋಕೆ? ಯಾರು ಖರ್ಚು ಮಾಡಿದ್ರಿ ಏನು? ನೀನಾರು ಒಂದಿಟ್ಟು ಹೇಳೋ, ಕೊಡಬೇಡ ಬ್ಯಾಡ ಅಂತೇಳಿ. ಇನ್ನು ಮತ್ತೆ ಗೆಳೆಯರ ಹತ್ರ ಸಾಲ ಮಾಡಿ ಕೊಡ್ತಾನೆ ನೋಡು. ಅಮ್ಮ, ಯಾರು ಕೊಡ್ಸಿದ್ರಿ ಏನು? ಹೋಗ್ಲಿ ಬಿಡು. ನಿನ್ನ ನಡುವ ನಂದು ನಿಂದು ಅಂಥೇಳಿ ಯಾಕೆ ಬೇಡ. ಮತ್ತು 10,000 ರೂಪಾಯಿ ಮತ್ತು ಇನ್ನೊಬ್ರ ಹತ್ರ ಯಾಕೆ ಕೈ ಜಾಸ್ತಿ ಬೇಡ, ಪರವಾಗಿಲ್ಲ ಬಿಡು. ಆದ್ರೂ ಇಲ್ಲ ಗಿದ್ರು ಇಲ್ಲ. ಈಗ ಊಟಕ್ಕೆ ಬರ್ಬೇಕತ್ ನೋಡು, ಅವ್ವ ಕರೆಯಕತ್ತ. ಅತ್ತಿ, ಊಟಕ್ಕೆ ಬರ್ರಿ. ಬರ್ತೀವಿ ನಡಿವ. ಏನ್ ನಾಟಕ ಮಾಡ್ತಿ ಬೇಯವ್ವ? ನಾ ಅತ್ತಂಗ್ ಮಾಡೋ ನೀ ಸತ್ತಂಗ್ ಮಾಡೋ ಅಂತ ಹೇಳಿ ಮಸ್ತ್ ನಾಟಕ ಮಾಡಿದ್ವಿ ನೋಡು. ಈ ರಾಣಿ ಹಿಂಗ ಮಾಡ್ಬೇಕು ನೋಡು ಲಗ್ನಾಗಿಂದ. ಹಿಂಗ ರೊಕ್ಕ ಉಚ್ಕೋಬೇಕು ನೋಡಿ ಈಕಿ ಕೈಯಿಂದ. ಗೊತ್ತಾತಾಳ್ಬಿ, ಹಂಗ ಮಾಡ್ತೀನಿ ತಗೋ. ನಡಿ ಊಟಕ್ಕೆ ಹೋಗುನು. ಪುಕ್ಸಟ್ಟಿ ಗಂಡ ಹೊಡ್ತುಂಬ ಉಂಡ. ನಡಿಯಪ್ಪ ನಡಿ. ಅಲ್ಲಲ್ಲ, ನನಗೊಂದು ಸೀರೆ ತಂದಿದ್ರೆ ಹಾಕಿತ್ತಿಲ್ಲ. ಯವ್ವ, ನಿನ್ ಸೊಸಿನ ನಿನಗ ಒಂದ್ ಸೀರೆ ಕೊಡೋಂಗ್ ಮಾಡ್ತೀನಿ ಸುಮ್ರು. ಈಗ ಕೇದ್ರಾಗ ಒಂದ್ 4 ಸೀರೆ ತಗೊಂಡ್ರ ಅದ್ರ ಒಂದ್ ಸೀರೆ ಆಕಿ ನಿನಗ್ ಕೊಡ್ಬೇಕು ಹಂಗತಿ ಮಾಡ್ತೀನಿ ಅಂತ ನೀ ಸುಮ್ಮಿರ್ಬಿ. ಆಟ ಮಾಡಂತಗೋ.